ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇವತ್ತು ನಾನು ಇನ್ನೊಂದು ಹೊಸ ಸಾರಿ ಕ್ರೋಶಾ ಕುಚ್ಚಿ ಡಿಸೈನ್ನ ಹೇಳ್ಕೊಡ್ತೀನಿ. ನೋಡ್ರಿ, ಈ ಥರ ಆರ್ಚ್ ಬರ್ತೈತಿ. ಇಲ್ಲಿ ನೋಡ್ರಿ, ಸೀರೆ ಬಂದು ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನ್ ಐತಿ. ನಾನು ಯೆಲ್ಲೋ ವಿತ್ ಪಿಂಕ್ ಥ್ರೆಡ್ ತೊಗೊಂಡಿನಿ. ನೀಡಲ್ ನಂಬರ್ 9 ತೊಗೊಂಡಿನಿ. ನೋಡ್ರಿ, ಈ ಥರ ಗೋಲ್ಡ್ ಕಲರ್ ರೌಂಡ್ ಫ್ಲವರ್ ಬೀಡ್ಸ್ ತೊಗೊಂಡಿನಿ. ಈಗ ಫಸ್ಟ್ ಸ್ಟೆಪ್ ಹೆಂಗೆ ಹಾಕೋದಂತ ಹೇಳ್ಕೊಡ್ತೀನಿ. ನೋಡ್ರಿ, ಇಲ್ಲಿ ನೋಡ್ರಿ, ಫಸ್ಟ್ ಸ್ಟೆಪ್ ಹೆಂಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಪಿಂಕ್ ಕಲರ್ ಪಲ್ಲು ಬಂದು ಪಿಂಕ್ ಐತ್ರಿ. ಪಿಂಕ್ ಕಲರ್ 6 ಎಳೆ ದಾರಾನ ರೆಡಿ ಮಾಡಿ ಈ ರೀತಿ ನಾಟ್ ಹಾಕಿಟ್ಕೊಂಡಿನಿ. ನೋಡ್ರಿ, ಇದು ಸೀರೆ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಫ್ರಂಟ್ ಸೈಡ್ ನಮ್ಮ ಕಡೆ ಬರುವಂಗೆ ಹಿಡ್ಕೊಂಡು ಹಾಕ್ಬೇಕು. ನೋಡ್ರಿ, ಮೊದಲಿಗೆ 2 ಟೈಮ್ಸ್ ಸೀರೆಗೆ ಲಾಕ್ ಮಾಡ್ತೀನಿ. ನೋಡ್ರಿ, ಈ ರೀತಿ 2 ಟೈಮ್ಸ್ ಲಾಕ್ ಮಾಡಿ 4 ಚೈನ್ ಹಾಕ್ತೀನಿ. ಈಗ 1 2 3 4 ಈ ರೀತಿ 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ನೋಡ್ರಿ, ಮತ್ತು 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತೀನಿ. ನೋಡ್ರಿ, 2 ಟೈಮ್ಸ್ ಸ್ಟಾರ್ಟಿಂಗ್ ಲಾಕ್ ಮಾಡಿ 2 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡೀನಿ. ಮತ್ತು 4 ಚೈನ್ ಹಾಕಿ ಲಾಕ್ ಮಾಡೀನಿ. ಈಗ ದಾರಾನ ಮೇಲೆ ತೆಗೆದು ಇದಕ್ಕೊಂದು ಬೀಡ್ ಆ್ಯಡ್ ಮಾಡ್ತೀನಿ. ನೋಡ್ರಿ, ಈ ರೀತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಮತ್ತೆ ಒಂದು ಲಾಕ್ ಮಾಡ್ತೀನಿ. ಮತ್ತು 4 ಚೈನ್ 1 2 3 4 ಮತ್ತು 4 ಚೈನ್ ಹಾಕ್ತೀನಿ. ನೋಡ್ರಿ, 1 2 3 4 ಮತ್ತು 4 ಚೈನ್ ಹಾಕಿನಿ. ಸ್ಟಾರ್ಟಿಂಗ್ ಅಷ್ಟೇ 4 ಚೈನ್ ಹಾಕಿ 2 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡೀನಿ. ಒಂದು ಬೀಡ್ ಹಾಕಿ ಇಲ್ಲಿ 3 ಟೈಮ್ಸ್ ಹಾಕಿನಿ. ಸ್ಟಾರ್ಟಿಂಗ್ ಅಷ್ಟೇ 2 ಟೈಮ್ ಹಾಕೋದು, ಇಲ್ಲಿ 3 ಟೈಮ್ ಹಾಕ್ಬೇಕ್ರಿ. 1 2 3 ಟೈಮ್ ಹಾಕಿನಿ. ಈಗ ಮತ್ತೆ ದಾರಾನ ಮೇಲೆ ತೆಗೆದು ಮತ್ತೆ ಬೀಡ್ ಆ್ಯಡ್ ಮಾಡಿ ಮತ್ತೆ ಬೀಡ್ ಲಾಕ್ ಮಾಡ್ತೀನಿ. ನೋಡ್ರಿ, ಬೀಡ್ ಲಾಕ್ ಮಾಡಿ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಮತ್ತೆ 4 ಚೈನ್ 1 2 3 4 ಮತ್ತೆ ಒಂದು 4 ಚೈನ್ ಹಾಕ್ತೀನಿ. 1 2 3 4 ನೋಡ್ರಿ, ಈ ರೀತಿ ಈ ಸ್ಟೆಪ್ ಕಂಪ್ಲೀಟ್ ಲಾಸ್ಟ್ವರೆಗೂ
ಹಿಂಗೆ ಹಾಕ್ಬೇಕ್ರಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಹಾಕಿನಿ 4 ಚೈನ್, ಮತ್ತೊಂದು ಬೀಡ್ ಇಲ್ಲಿ 3 ಟೈಮ್ಸ್ ಹಾಕಿನಿ ರೀ. 4 ಚೈನ್ 3 ಟೈಮ್ಸ್ ಹಾಕಿನಿ, ಮತ್ತೊಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿನಿ ರೀ. 1 2 3. ಈಗ ಮತ್ತೆ ದಾರನ ಮೇಲೆ ತೆಗೆದು ಮತ್ತೆ ಬೀಡ್ ಆ್ಯಡ್ ಮಾಡ್ತೀನಿ ರೀ. ಫಸ್ಟಲ್ಲಿ 2 ಟೈಮ್ಸ್, ಪೂರ್ತಿ ಲಾಸ್ಟ್ ಎಂಡಲ್ಲಿನೂ 2 ಟೈಮ್ಸ್ ಅಷ್ಟೇ ಹಾಕ್ಬೇಕು ರೀ. ನಡು ಅಷ್ಟೇ ಇಲ್ಲಿ 3 ಟೈಮ್ಸ್ ಹಾಕಬೇಕು. ಈಗ ಪೂರ್ತಿ ಕಂಪ್ಲೀಟಾಗಿ ಈ ಸ್ಟೆಪ್ ಹಾಕಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ, ಫಸ್ಟ್ ಸ್ಟೆಪ್ ಈ ರೀತಿ ಹಾಕ್ಕೊಂಡು ಲಾಸ್ಟಲ್ಲಿನೂ ಇಲ್ಲಿ 3 ಟೈಮ್ ಹಾಕಿ ಲಾಕ್ ಮಾಡಿವಲ್ರಿ. ಇಲ್ಲಿ ಫಸ್ಟಲ್ಲಿನೂ 2 ಟೈಮ್ ಹಾಕಿದ್ವಿ, ಲಾಸ್ಟಲ್ಲಿನೂ ಈ ರೀತಿ 2 ಟೈಮ್ ಬೀಡ್ 4 ಚೈನ್ 1 ಲಾಕ್ ಮತ್ತು 4 ಚೈನ್ 1 ಲಾಕ್ 2 ಟೈಮ್ಸ್ ಬರುವಂಗೆ ಹಾಕಿ ನೋಡಿರಿ. ಲಾಸ್ಟಲ್ಲಿ ಈ ರೀತಿ ಸೀರೆಗೆ ಲಾಕ್ ಮಾಡಿ, ಇದನ್ನು ಯಾವ ರೀತಿ ಲಾಕ್ ಮಾಡಿ ಥ್ರೆಡ್ ತೆಗಿಬೇಕಂತ ಹೇಳ್ತೀನಿ ನೋಡಿರಿ. ಈ ರೀತಿ 2 ಚೈನ್ ಹಾಕಿ ಈ ಥ್ರೆಡ್ನ ಈ ರೀತಿ ಕಟ್ ಮಾಡಿ ಇದು ಈ ರೀತಿ ಲಾಕ್ ಮಾಡಿ ಲಾಸ್ಟಲ್ಲಿ ನೋಡಿರಿ ಈ ರೀತಿ ಲಾಕ್ ಮಾಡಿ ಥ್ರೆಡ್ ತೆಗಿಬೇಕು. ನೆಕ್ಸ್ಟ್ ಇಲ್ಲಿ ಬೀಡ್ಸ್ ಇದ್ದಲ್ಲಿ ಆರ್ಚ್ ಬರುತ್ತೆ ರೀ. ಈಗ ತೋರಿಸ್ತೀನಿ ನೋಡಿರಿ ನೆಕ್ಸ್ಟ್ ಆರ್ಚ್ ಹೆಂಗೆ ಹಾಕೋದು ಅಂತ. ಈ ಸೀರೆ ಪಿಂಕ್ ವಿತ್ ಯೆಲ್ಲೋ ಐತಲ್ರಿ, ನಾನು ಆರ್ಚ್ ಯೆಲ್ಲೋ ಕಲರ್ ಹಾಕ್ತೀನಿ. ಈಗ ಯೆಲ್ಲೋ ಕಲರ್ 6 ಎಳೆ ದಾರಾನ ರೆಡಿ ಮಾಡಿಕೊಂಡು ಆರ್ಚ್ ಯಾವ ರೀತಿ ಹಾಕಬೇಕಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಯೆಲ್ಲೋ ಕಲರ್ 6 ಎಳೆ ದಾರಾನ ರೆಡಿ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೆಂಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, 6 ಎಳೆ ದಾರಾನ ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ ಹಾಕುವಾಗ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಈ ಥ್ರೆಡ್ನ ತಗೊಂಡು ಲಾಕ್ ಮಾಡ್ತೀನಿ ನೋಡಿರಿ. ಒಂದು ಸಲ ಅದ್ರ ಪಕ್ಕನ ಇನ್ನೊಂದು ಸಲ ನೋಡಿರಿ ಈ ರೀತಿ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ತೀನಿ. 1 2 3 4 ನೋಡಿರಿ ಈ ರೀತಿ 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿರ್ತೀವಲ್ರಿ ಮೊದಲಿಗೆ, ಅದೇ ಲಾಕ್ ಒಳಗನ ಇದ್ರ ಒಳಗನ ಈ ನೀಡಲ್ ಹಾಕಿ ಈ ರೀತಿ ಲಾಕ್ ಮಾಡಬೇಕು. ಇದನ್ನು ಈ ರೀತಿ ಲಾಕ್ ಮಾಡಿ ಸೂಜಿ ಮೇಲೆ ಈ ದಾರನ 2 ಸರ್ತಿ ತೊಗೋಬೇಕ್ರಿ. 1 2 ಈ ರೀತಿ 2 ಸರ್ತಿ ದಾರ ತೊಗೊಂಡು ಬೀಡ್ ಲಾಕ್ ಮಾಡಿರ್ತೀವಲ್ರಿ, ಈ ಬೀಡ್ ಹಿಂದೆ ಈ ಥರ ಒಂದು ದಾರ ಬಂದಿರ್ತೈತಲ್ಲ, ಈ ದಾರನ ಈ ರೀತಿ ನೀಡಲ್ ಮೇಲೆ ತೊಗೋಬೇಕ್ರಿ. ಇದನ್ನು ಈಗ ನೀಡಲ್ ಮೇಲೆ 4 ದಾರ ಬಂದೈತೆ ನೋಡ್ರಿ. ಇಲ್ಲಿ 4 ದಾರನ ಈಗ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಒಂದು ಕಂಬ ಹಾಕೋಬೇಕ್ರಿ. ಇದಕ್ಕೆ ತ್ರಿಬಲ್ ಕ್ರೋಶಾ ಅಂತಾರೆ. ನೆಕ್ಸ್ಟ್ 3 ಚೈನ್ 1 2 3 ಈ 3 ಚೈನ್ ಹಾಕಿ ಈ ಕಂಬಕ್ಕೆ ಈ ರೀತಿ ಒಂದು ಲಾಕ್ ಹಾಕಿ ನೋಡಿರಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಮತ್ತು ನೋಡಿರಿ ನೀಡಲ್ ಮೇಲೆ 4 ದಾರ ಐತಿ, 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿರಿ ಈ ರೀತಿ ಹಾಕ್ಕೊಂಡು ಮತ್ತೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಇವೆ 2 ಕಂಬದ್ರ ಮಧ್ಯೆ ಇಲ್ಲಿ ಸ್ಪೇಸ್ ಇರುತ್ತಲ್ಲ, ಈ ಕಂಬಕ್ಕೆ ಈ ರೀತಿ ಲಾಕ್ ಮಾಡಿ ನೋಡಿರಿ. ಮತ್ತು ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಮತ್ತು ಕಂಬಕ್ಕೆ ಈ ರೀತಿ ಲಾಕ್ ಮಾಡಿ ಇದೇ ರೀತಿ 8 ಅಥವಾ 10 ಕಂಬ ಹಾಕಬೇಕ್ರಿ. ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ ಈಗ.
ಇಲ್ಲಿ ನೋಡಿರಿ ನಾನು ಈ ರೀತಿ 9 ಕಂಬ ಹಾಕ್ಕೊಂಬಂದೀನಿ. ನೆಕ್ಸ್ಟ್ ತೋರಿಸ್ತೀನಿ ನೋಡಿರಿ. ಮತ್ತು ಸೂಜಿ ಮೇಲೆ ಈ ರೀತಿ 2 ಸಲ ದಾರ ತೊಗೊಂಡು ಈ ಬೀಡ್ ಹಿಂದೆ ದಾರ ಇರುತ್ತಲ್ಲ ಅದರೊಳಗೆ ಹಾಕಿ, ಈಗ ನೀಡಲ್ ಮೇಲೆ 4 ಸಲ ದಾರ ಇರುತ್ತೆ ರೀ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಹಾಕ್ಕೊಂಡು 3 ಚೈನ್ 1 2 3 ಚೈನ್ ಹಾಕಿ ಈ ಕಂಬದ ಮಧ್ಯೆ ಹಾಕಿ ಒಂದು ಸಿಂಗಲ್ ನಾಟ್ ಹಾಕಬೇಕು ರೀ. ಈ ರೀತಿ ಆರ್ಚ್ ಬರುತ್ತೆ ಇದು. ಇಲ್ಲಿ ನೆಕ್ಸ್ಟ್ 4 ಚೈನ್ ಹಾಕಿರ್ತೀವಲ್ಲ, ಈ 4 ಚೈನ್ ಇಲ್ಲಿ ಬೀಡ್ ಹತ್ರ ಲಾಕ್ ಮಾಡಿರ್ತೀವಲ್ಲ, ಲಾಕ್ ಮಾಡಿ 4 ಚೈನ್ ಹಾಕಿರ್ತೀವಿ. 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಈ ಲಾಕ್ ಒಳಗನ ಇದನ್ನು ಈ ರೀತಿ ಲಾಕ್ ಮಾಡ್ಬೇಕ್ರಿ. ನೋಡಿರಿ ಈ ಥರ ಲಾಕ್ ಮಾಡಿ ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಮತ್ತೆ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಇಲ್ಲೇ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ಇಲ್ಲಿ 2 ಸರ್ತಿ ಈ ರೀತಿ ದಾರ ತೊಗೊಂಡು ಡೈರೆಕ್ಟಾಗಿ ಈ ಬೀಡ್ ಹಿಂದೆ ದಾರ ಇರುತ್ತಲ್ರಿ, ಅದನ್ನು ತಗೊಂಡು ನೋಡಿರಿ ಮತ್ತೆ ಸೂಜಿ ಮೇಲೆ 4 ಸರ್ತಿ ದಾರ ಐತಿ. 2ರಲ್ಲಿ 2ರಲ್ಲಿ ಮತ್ತು 2ರಲ್ಲಿ ಈ ರೀತಿ ಮಾಡಿಕೊಂಡು ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ಈ ಕಂಬದ ಮಧ್ಯೆ ಈ ರೀತಿ ಹಾಕು. ಕಂಟಿನ್ಯೂಸ್ ಆಗಿ ಇದೇ ರೀತಿ ಆರ್ಚ್ ಹಾಕೊಂಡು ಹೋಗ್ಬೇಕ್ರಿ. ನೋಡಿರಿ ಈ ರೀತಿ ಆರ್ಚ್ ಬರ್ತೈತಿ. ನಾನು 10 ಕಂಬ ಹಾಕೀನಿ ನೋಡಿರಿ. 1 2 3 4 5 6 7 8 9 10 ನೋಡಿರಿ 10 ಕಂಬ ಹಾಕೀನಿ. ಈ ಥರ ಆರ್ಚ್ ಬರ್ತೈತಿ. ಇಲ್ಲಿ ಕುಚ್ಚು ಬರ್ತೈತೆ ರೀ. ಇಲ್ಲಿ ಸ್ಟಾರ್ಟಿಂಗ್ಗೆ ಇಲ್ಲಿ ಒಂದು ಕುಚ್ಚು, ಇಲ್ಲಿ ಒಂದು ಆರ್ಚ್, ಇಲ್ಲಿ ಮತ್ತೆ ಇಲ್ಲಿ ಕುಚ್ಚು ಬರ್ತೈತೆ ರೀ. ಮತ್ತು ಇಲ್ಲಿ ಈ ರೀತಿ ಆರ್ಚ್ ಬರ್ತೈತೆ ರೀ. ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಆರ್ಚ್ ಹಾಕಿ ನೆಕ್ಸ್ಟ್ ಇಲ್ಲಿ ಕುಚ್ಚು ಕಟ್ಟಿಬಿಡ್ಬೇಕು ರೀ. ನೋಡಿರಿ ತುಂಬ ಈಸಿ ಐತಿ, ಟ್ರೈ ಮಾಡಿ ನೋಡಿರಿ ನೀವು. ನೆಕ್ಸ್ಟ್ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ ಫೈನಲ್ ಲುಕ್ ಹೆಂಗೈತಿ ಅನ್ನೋದು. ಇಲ್ಲಿ ನೋಡಿರಿ ಫೈನಲ್ ಲುಕ್ ಈ ರೀತಿ ಬರ್ತೈತಿ. ಕುಚ್ಚು ಕಟ್ಟೀನಿ ನೋಡಿರಿ. ಈಗ ಒಂದು ಎಲ್ಲೋ ವಿತ್ ಪಿಂಕ್ ಕಟ್ಟೀನಿ ನೋಡಿರಿ. ಈ ರೀತಿ ಆರ್ಚ್ ಬರುತ್ತೆ ನೋಡಿರಿ, ಎಷ್ಟು ನೀಟಾಗಿ ಬಂದೈತೆ ಆರ್ಚ್. ನೋಡಿರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.